ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ತಾಲೂಕಿನ ಪೂಜ್ಯ ದೇವಸ್ಥಾನದ ಚೌಡೇಶ್ವರಿಯ ಉಜಿನಿಯ ದೇವಸ್ಥಾನದ ಹಿನ್ನೆಲೆಯಲ್ಲಿ ತೆಗೆದಂಥ ಚಿತ್ರೀಕರಣ ಶುರುವಾಗಲಿಕ್ಕೆ ಕೆಲವೇ ದಿನ ಇದೆ. ವಿಶೇಷವಾಗಿ ನಮ್ಮ ನರೇಶ್ ಗೌಡ್ರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ನನ್ನ ತಾಲೂಕಿನ ಎಲ್ಲ ಹಬ್ಬದ ಒಂದು ಹಿನ್ನೆಲೆಯ ಹಬ್ಬದ ಪ್ರಯುಕ್ತ ಮಾಡುವಂಥ ಒಂದು ಈ ಚಿತ್ರತಂಡದವರಿಗೆ ವಿಶೇಷವಾಗಿ ನನ್ನ ಧನ್ಯವಾದ ಹೇಳಿ, ಈಗ ತಾನೇ ಚಿತ್ರದ ಒಂದು ಟ್ರೈಲರನ್ನು ರಿಲೀಸ್ ಮಾಡೋದ್ರಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಾವೆಲ್ಲ ಸೇರಿ ಈ ಟ್ರೈಲರನ್ನು ರಿಲೀಸ್ ಮಾಡೋಣ, ಟ್ರೈಲರ್ ಲಾಂಚ್ ಅಂತ ಹೇಳಿ, ಟ್ರೈಲರ್ ಲಾಂಚ್ ಆಗಲಿ ಅಂತ ಆಗ್ತದೆ. ನಾನೊಬ್ಬ ನಮ್ಮ ಕುಣಿಗಲ್ ತಾಲೂಕಿನ ಶಾಸಕನಾಗಿ ವಿಶೇಷವಾಗಿ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಹಿರಿಕರೆಲ್ಲ ಆ ಗ್ರಾಮದ ಬಗ್ಗೆ ಹಿತವನ್ನು ಕಾಪಾಡಲಿಕ್ಕೆ ಹಬ್ಬದ ಮಹತ್ವವನ್ನು ಬಹಳಷ್ಟು ಜನ ಎತ್ತಿಡಿಯುವಂಥದ್ದನ್ನು ತಾವೆಲ್ಲ ಕೇಳಿರ್ತೀರಿ. ನಾನು ಸಾಕಷ್ಟು ಮೂವಿಗಳನ್ನು ನೋಡ್ತಿರೋಂಥ ಹಿನ್ನೆಲೆಯಲ್ಲಿ ಈ ಮೂವಿಲಿ ಭಾಳ ಸಿಂಪಲ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಒಂದು ವಿಶೇಷತೆ ಏನಂದರೆ, ಫಸ್ಟ್ ನಾನು ಡೈರೆಕ್ಟರ್ ಲಕ್ಕಿ ಶಂಕರ್ ಅವ್ರಿಗೆ ಧನ್ಯವಾದ ಬಯಸ್ತೇನೆ. ಭಾಳ ಸ್ಟ್ರಾಂಗ್ ಆಗಿ ವೈಬ್ರೆಂಟ್ ಆಗಿ ಮ್ಯೂಸಿಕ್ ಬಂದಿದೆ. ದಟ್ ಈಸ್ ಒನ್ ಥಿಂಗ್ ಐ ಅಪ್ರಿಷಿಯೇಟ್. ಎರಡನೇದು ಪಿಕ್ಚರೈಸೇಷನ್ನು ರೆಗ್ಯುಲರ್ ಆಗಿ ಇಂಪ್ರೆಸಿವ್ ಆಗಿ ಹಳ್ಳಿಯ ಸೊಗಡನ್ನ ತೋರಿಸ್ತಾ ಇರೋಂಥದ್ದನ್ನು ನಿಮಗೆಲ್ಲ ಬಂದು ಉಜಿನಿ ನೋಡ್ಲಿಕ್ಕಾಗದೇ ಇರೋದು ಇದು ಚಿತ್ರಕಿರಣದ ಮೂಲಕ ದೇವಿಯ ಮಹತ್ವವನ್ನು ತಿಳಿಯಲಿಕ್ಕೆ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇದ್ದೀರಿ. ನಾನು ನನ್ನ ತಾಲೂಕಿನ ಪರವಾಗಿ ನಾನು ಪ್ರೊಡ್ಯೂಸರ್ಸ್ಗೆ ಮತ್ತು ಡೈರೆಕ್ಟರ್ಸ್ಗೆ ಮತ್ತು ಆ್ಯಕ್ಟರ್ಸ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಚೆನ್ನಾಗಿದೆ. ಇನ್ನು ಭಾಳಷ್ಟು ಒಳಗಡೆ ಮಹತ್ವವನ್ನು ಇರುತ್ತೆ ಅಂತ ಅನ್ಕೋತೇನೆ. ಸಕ್ಸಸ್ಫುಲ್ ಆಗಲಿ, ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ನಮ್ಮ ತಾಲೂಕಿನ ಜನತೆ ಪರವಾಗಿ ನಿಮ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಇದು ಊರಬ್ಬ ಅಂತ ನಾವು ಸ್ಟಾರ್ಟ್ ಮಾಡಿದ್ದು, ಪ್ರತಿ ವರ್ಷ ನಾವು ಗೌಡ್ರು ನರೇಶ್ ಗೌಡ್ರು ಊರಿಗೆ ಹೋಗ್ತಾ ಇತ್ತು. ಒಂದೇ ಹಿಂಗೆ ಮಾತಾಡ್ತಾ ಸರ್ ಈ ಊರ ಹಬ್ಬದ ಮೇಲೆ ಮಾಡೋಣ ಅಂತ ಶಂಕರ್ ಸುಮ್ಮನೆ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಒಂದು ಕತೆ ಥರ ಆಗೋಗಿ ಅದು ಆ ಊರಿನ ಸಂಪ್ರದಾಯದ ಬಗ್ಗೆ ಅವರು ಸರ್ ಅದು ಬುಕ್ ಒಂದು ಕೊಟ್ಟರು, ಎಲ್ಲರಿಗೂ ಓದಿ ಅಂತ ಗೌಡ್ರು. ಅದನ್ನು ಓದ್ದೋ. ಸೊ ಇದರಲ್ಲಿ ಒಂದಷ್ಟು ವಿಷಯ ಇದೆ. ಆಮೇಲೆ ಆ ದೇವ್ರ ಬಗ್ಗೆ ಅಲ್ಲಿ ಬರೋ ಜನ, ನಾವು ಒಂದು 9-10 ವರ್ಷದಿಂದ ಆ ಊರಿಗೆ ಹೋಗ್ತಾ ಇದ್ದೋ. ಸೊ ಸುಮ್ಮನೆ ಹೋಗೋದು, ಗೌಡ್ರಿಗೆ ಹೋಗೋದು, ಹಬ್ಬ ಅಂದರೆ ಗೊತ್ತಲ್ಲ, ಊರಬ್ಬ ಅಂದರೆ ಏನೇನು ನಡೀತಿದೆ, ಅಲ್ಲಿ ಏನು ಮಾಡ್ತೀವಿ, ಹೋಗೋದೇ ಅದೇ ಕಾರಣಕ್ಕೆ ಹೋಗೋದು, ತಿನ್ನೋದು ಮಾಡೋದು. ಸೊ ಅದನ್ನು ಅಲ್ಲಿ ಏನೇನು ತಪ್ಪುಗಳು ಏನೇನು ನಡೆಯುತ್ತೆ, ಆ ಊರ ಹಬ್ಬಕ್ಕೆ ಏನು ಮಹತ್ವ ಇದೆ, ಅದನ್ನು ಬಿಟ್ಟು ನಾವು ಏನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ಅಲ್ಲಿ ನಾವೇ ಚರ್ಚೆ ಮಾಡಿಕೊಂಡು ಅದೇ ಥರ ಅದನ್ನೇ ಒಂದು ಕತೆ ಥರ ಮಾಡಿ ಆ ಊರು ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ಥರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲರೂ ಸೇರಿ, ನಾನು ಒಬ್ಬನೇ ಬರೋದಿಲ್ಲ ಇದನ್ನು ಡೈಲಾಗು, ಎಲ್ಲ ಡೈರೆಕ್ಟರ್ಗಳು, ನಾನು, ಶ್ರೀಧರರು, ಶಂಕರ್ರು, ಆಮೇಲೆ ಬಾಹುಬಲಿ, ಎಲ್ಲರೂ ನಾವು ಎಷ್ಟು ಜನ ಸ್ನೇಹಿತರುಗಳು ಇದೀವೋ, ನರೇಶ್ ಗೌಡ್ರು ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳು ಮಾಡಿದೀವೋ ಅಷ್ಟು ಜನ ಸೇರಿ ಬರೆದಿರೋ ಅಂಥ ಸಂಭಾಷಣೆ ಮತ್ತು ಈ ಕತೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿರೋದು. ಮುಖ್ಯವಾದ ಕತೆ ಸಾರ್ದು. ಅದಕ್ಕೆ ಕಾರಣಕರ್ತರು ನರೇಶ್ ಗೌಡ್ರು, ನಿರ್ದೇಶಕರು ಶಂಕರ್ ಅವರು, ಹಾಗೆ ನನ್ನ ಕ್ಯಾಮರಾಮನ್ ಎ ವಿ ಕೃಷ್ಣಕುಮಾರ್ ಅವರು, ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನೊಂದು ನಾವು ಆ್ಯಕ್ಚುಲಿ ಪಿಕ್ನಿಕ್ ಥರ ಅಂದ್ಕೊಂಡೋಗಿ ಸಿನಿಮಾ ಮಾಡಿರೋ ಸಿನಿಮಾ ಇದು. ಆಮೇಲೆ ಇದರಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ತಿಳ್ಕೊಂಡು ಈ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಮಗೆ ಒಂಥರ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು.